ರೋಗ ಮುಕ್ತರಾಗಿರಲು 60 ನಿಯಮಗಳು. 1. ಊಟ ಮಾಡುವಾಗ ಹೆಚ್ಚು ನೀರು ಕುಡಿಯಬಾರದು. ಮಧ್ಯೆ ಒಮ್ಮೆ ಮಾತ್ರ ನೀರು ಕುಡಿಯಬೇಕು. ಸಾಧ್ಯವಾದರೆ ಆಹಾರವನ್ನು ಸೇವಿಸಿದ ಅರ್ಧ ಗಂಟೆಯ ನಂತರ ನೀರನ್ನು ಕುಡಿಯಿರಿ. 2. ಹಲ್ಲುಗಳನ್ನು ಆರೋಗ್ಯಕರವಾಗಿ ಮತ್ತು ಸ್ವಚ್ಛವಾಗಿಡಲು ರಾತ್ರಿ ಮಲಗುವ ಮೊದಲು ಹಲ್ಲುಗಳನ್ನು ಸ್ವಚ್ಛಗೊಳಿಸಬೇಕು. ಅದರ ನಂತರ 1 ಲೋಟ ನೀರು ಕುಡಿದ ನಂತರವೇ ಮಲಗಬೇಕು. 3. ಮಲಬದ್ಧತೆಯಿಂದ ಬಳಲುತ್ತಿರುವವರು ಸಾಯಂಕಾಲ ಪಪ್ಪಾಯಿಯನ್ನು ಸೇವಿಸಬೇಕು. ನಾರಿನಂಶವಿರುವ ಆಹಾರವನ್ನು ಸೇವಿಸುವುದರಿಂದ ಮಲಬದ್ಧತೆ ನಿವಾರಣೆಯಾಗುತ್ತದೆ. 4. ಹೊರಗಿನಿಂದ ಬಂದ ನಂತರ ಹೊರಗಿನ ವಸ್ತುಗಳನ್ನು ಮುಟ್ಟಿದ ನಂತರ ಮನೆಯಲ್ಲಿ ಅಡುಗೆ ಮಾಡುವ ಮೊದಲು ತಿನ್ನುವ ಮೊದಲು ಕೈಗಳನ್ನು ತುಂಬಾ ಚೆನ್ನಾಗಿ ತೊಳೆಯಬೇಕು. 5. ಮನೆಯಲ್ಲಿ ಚಿಕ್ಕ ಮಕ್ಕಳು ಮತ್ತು ಮುದುಕರು ಇದ್ದರೆ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಏಕೆಂದರೆ ಮಕ್ಕಳು ಮತ್ತು ವೃದ್ಧರಿಗೆ ಸುಲಭವಾಗಿ ರೋಗಗಳು ಬರುತ್ತವೆ. 6. ಪ್ರತಿನಿತ್ಯ ಯೋಗ ಮಾಡುವುದರಿಂದ ನಮ್ಮ ದೇಹಕ್ಕೆ ಪ್ರಯೋಜನಕಾರಿ. ಇದು ಗಂಭೀರ ಕಾಯಿಲೆಗಳಿಂದ ನಮ್ಮನ್ನು ರಕ್ಷಿಸುತ್ತದೆ. 7. ರೆಫ್ರಿಜರೇಟರ್ನಲ್ಲಿ ಇರಿಸಲಾದ ತಣ್ಣೀರು ಕುಡಿಯುವುದನ್ನು ತಪ್ಪಿಸಬೇಕು. ಇದು ಗಂಟಲಿಗೆ ಮಾತ್ರವಲ್ಲದೆ ನಮ್ಮ ದೇಹಕ್ಕೂ ಹಾನಿ ಮಾಡುತ್ತದೆ. 8. ಪೊರಕೆ, ಮಾಪ್, ಬಲೆ ಇತ್ಯಾದಿಗಳಿಂದ ಮನೆಯನ್ನು ಸ್ವಚ್ಛಗೊಳಿಸುತ್ತಿರಬೇಕು. ಕೂಲರ್ ಅಥವಾ ಯಾವುದೇ ಪಿಟ್ನಲ್ಲಿ ದೀರ್ಘಕಾಲ ನೀರು ತುಂಬಲು ಬಿಡಬಾರದು. ಇದರಿಂದ ಅಲ್ಲಿ ಸೊಳ್ಳೆ, ಕ್ರಿಮಿಕೀಟಗಳು ಉತ್ಪತ್ತಿಯಾಗಿ ನಮಗೆ ಹಾನಿಕಾರವಾಗಿದ್ದು ಸ್ವಚ್ಛತೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. 9. ಫಿನೈಲ್ ಇತ್ಯಾದಿಗಳನ್ನು ಸೇರಿಸಿ ನೆಲವನ್ನು ಸ್ವಚ್ಛಗೊಳಿಸಬೇಕು. ಶೌಚಾಲಯ ಮತ್ತು ಸ್ನಾನಗೃಹಗಳನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಇಲ್ಲಿಂದ ಸೋಂಕಿನ ಅಪಾಯ ಹೆಚ್ಚು. 10. ಪೌಷ್ಟಿಕ ಆಹಾರ, ಹಾಲು, ಮೊಸರು, ಸಲಾಡ್, ಹಣ್ಣುಗಳು, ಧಾನ್ಯಗಳು, ಹಸಿರು ತರಕಾರಿಗಳು ಇತ್ಯಾದಿಗಳನ್ನು ಆಹಾರದಲ್ಲಿ ಬಳಸಬೇಕು. ತರಕಾರಿಗಳನ್ನು ಯಾವಾಗಲೂ ತೊಳೆಯುವುದ ನಂತರ ಬಳಸಬೇಕು. 11. ಅಡುಗೆ ಆಹಾರಕ್ಕಾಗಿ ಸೋಯಾಬೀನ್ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಕಾರ್ನ್ ಅಥವಾ ಆಲಿವ್ ಎಣ್ಣೆಗೆ ಆದ್ಯತೆ ನೀಡಬೇಕು. 12. ಒಂದು ಭಂಗಿಯಲ್ಲಿ ಹೆಚ್ಚು ಹೊತ್ತು ಕುಳಿತುಕೊಳ್ಳಬಾರದು. 13. ವಿವಿಧ ರೀತಿಯ ವೈರಸ್ಗಳು ಪರಿಸರದಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತಿವೆ. ಇದರಿಂದ ನಾವು ನಮ್ಮನ್ನು ರಕ್ಷಿಸಿಕೊಳ್ಳಬೇಕು. ಇವು ಮಾರಣಾಂತಿಕವಾಗಿ ಸಾಬೀತಾಗುತ್ತಿವೆ. ಸುರಕ್ಷಿತವಾಗಿರಲು ಕ್ರಮಗಳ ಬಗ್ಗೆ ನಮಗೆ ಮತ್ತು ನಮ್ಮ ಸುತ್ತಮುತ್ತಲಿನ ಜನರಿಗೆ ನಾವು ಹೇಳಬೇಕು. ಸ್ವಚ್ಛತೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕು. 14. ದೇಹಕ್ಕೆ ವಿಟಮಿನ್ ಡಿ ಬೇಕು. ಇದು ಮೂಳೆಗಳನ್ನು ಬಲವಾಗಿಡಿಸುತ್ತದೆ. ನಾವು 2-3 ಗಂಟೆಗಳ ಬೆಳಿಗ್ಗೆ ಸೂರ್ಯನ ಬೆಳಕನ್ನು ತೆಗೆದುಕೊಳ್ಳಬೇಕು. 15. ಒಣ ಹಣ್ಣುಗಳನ್ನು ಚಳಿಗಾಲದಲ್ಲಿ ತಿನ್ನಬೇಕು. ಆದರೆ ಕಡಿಮೆ ಪ್ರಮಾಣದಲ್ಲಿ. ವಾಲ್ನಟ್ಸ್ ಸೆಲೆನಿಯಂ ಉತ್ತಮ ಮೂಲವಾಗಿದೆ. ಆದ್ದರಿಂದ ವಾಲ್ನಟ್ಸ್ಗಳನ್ನು ಸೇವಿಸುವುದು ಸಹ ಪ್ರಯೋಜನಕಾರಿಯಾಗಿದೆ. 16. ಕಿತ್ತಳೆ, ದ್ರಾಕ್ಷಿ, ನಿಂಬೆ ಮತ್ತು ಪೇರಲದಲ್ಲಿ ಉತ್ತಮ ಪ್ರಮಾಣದ ವಿಟಮಿನ್ ಸಿ ಕಂಡುಬರುತ್ತದೆ. ಇವುಗಳನ್ನು ಪ್ರತಿದಿನ ಸೇವಿಸಬೇಕು. 17. ನಿಮ್ಮ ಆಹಾರವು ಪೌಷ್ಟಿಕಾಂಶದಿಂದ ತುಂಬಿರಲು ಇದು ಸಮತೋಲಿತ ಪ್ರಮಾಣದ ಪ್ರೋಟೀನ್ಗಳು, ವಿಟಮಿನ್ಗಳು, ಕ್ಯಾಲ್ಸಿಯಂ, ಕಬ್ಬಿಣ, ಖನಿಜ ಲವಣಗಳು ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಒಳಗೊಂಡಿರಬೇಕು. 18. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಾಗಿರಲು ನಾವು ಯೋಗ ಮಾಡಬೇಕು. ಒಬ್ಬ ವ್ಯಕ್ತಿಯು ಸಕಾರಾತ್ಮಕವಾಗಿ ಯೋಚಿಸಬೇಕು ಮತ್ತು ಕೆಲಸ ಮತ್ತು ಜೀವನದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು. 19. ಒಬ್ಬರು ಯಾವಾಗಲೂ ಸಕ್ರಿಯರಾಗಿರಬೇಕು ಮತ್ತು ಮನರಂಜನಾ ಚಟುವಟಿಕೆಗಳಲ್ಲಿ ನಿರತರಾಗಿರುತ್ತಾರೆ. 20. ಅಮಲು ಪದಾರ್ಥಗಳನ್ನು ಬಳಸಬಾರದು ಅಥವಾ ಸೇವಿಸಬಾರದು.
ಈ ಕಾರಣದಿಂದಾಗಿ ನಮ್ಮ ದೇಹದ ಭಾಗಗಳು ಹಾನಿಗೊಳಗಾಗುತ್ತವೆ. ಇದರಿಂದ ಯಕೃತ್ತು, ಹೊಟ್ಟೆ, ಶ್ವಾಸಕೋಶ ಇತ್ಯಾದಿಗಳು ಹಾಳಾಗುತ್ತವೆ. 21. ಒಬ್ಬರು ಪ್ರೀತಿ ಪಾತ್ರರ ಜೊತೆ ಸಂಪರ್ಕದಲ್ಲಿರಬೇಕು ಮತ್ತು ಒಬ್ಬರ ಭಾವನೆಗಳನ್ನು ವಿಶ್ವಾಸಾರ್ಹ ವ್ಯಕ್ತಿಗಳೊಂದಿಗೆ ಹಂಚಿಕೊಳ್ಳಬೇಕು. 22. ಹಿರಿಯರೊಂದಿಗೆ ಸಮಯ ಕಳೆಯಬೇಕು. ಅವರ ಸಣ್ಣ ಮಾತುಕತೆಗಳಲ್ಲಿ ಬುದ್ಧಿವಂತಿಕೆ ತುಂಬಿರುತ್ತದೆ. 23. ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯಬೇಕು. ತಾಮ್ರವು ಆಂಟಿಬ್ಯಾಕ್ಟೀರಿಯಲ್ ಗುಣಗಳನ್ನು ಹೊಂದಿದ್ದು ಅದು ಸೋಂಕನ್ನು ತಡೆಯುತ್ತದೆ. ಈ ನೀರು ಯಕೃತ್ತಿಗೆ ಪ್ರಯೋಜನಕಾರಿಯಾಗಿದೆ. 24. ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ನಮ್ಮ ಮೆದುಳಿಗೆ ಹಾನಿ ಮಾಡುವುದರಿಂದ ಮತ್ತು ಸರಿಯಾಗಿ ವಿಶ್ರಾಂತಿ ಪಡೆಯಲು ಅವಕಾಶ ನೀಡದ ಕಾರಣ ಮಲಗುವ ಮುನ್ನ ದೂರ ಇಡಬೇಕು. ಇದು ನಮಗೆ ಅಪಾಯಕಾರಿಯಾದ ಎಲೆಕ್ಟ್ರಾನಿಕ್ ತರಂಗಗಳನ್ನು ಹೊರಸೂಸುತ್ತದೆ. ಇವು ಮೆದುಳು ಮತ್ತು ದೇಹವನ್ನು ದುರ್ಬಲಗೊಳಿಸುತ್ತವೆ. 25. ಹಸಿವಿಗಿಂತ ಹೆಚ್ಚು ತಿನ್ನುವುದು, ಹಸಿವಿಲ್ಲದೆ ತಿನ್ನುವುದು ಮತ್ತು ಅಕಾಲಿಕ ಆಹಾರ ಆರೋಗ್ಯಕ್ಕೆ ಹಾನಿಕಾರಕ. 26. ಶಿಶುಗಳಿಗೆ ಕಾಲಕಾಲಕ್ಕೆ ಎದೆಹಾಲು ನೀಡುವುದು ಮುಖ್ಯ. 27. ಬೆಳಿಗ್ಗೆ 4:30ಕ್ಕೆ ನಿದ್ದೆಯಿಂದ ಏಳಬೇಕು. 28. ನಿದ್ದೆಯಿಂದ ಎಚ್ಚರಗೊಂಡ ತಕ್ಷಣ ಕುಳಿತುಕೊಂಡು 1 ಲೋಟ ಉಗುರು ಬೆಚ್ಚಗಿನ ನೀರನ್ನು ಸೇವಿಸಬೇಕು. 29. ಐಸ್ ಕ್ರೀಮ್ ತಿನ್ನಲೇಬಾರದು. 30. ಫ್ರಿಜ್ನಿಂದ ಹೊರತೆಗೆದ ಆಹಾರ ಪದಾರ್ಥಗಳನ್ನು 1 ಗಂಟೆಯ ನಂತರ ಉಪಯೋಗಿಸಬೇಕು. 31. ತಂಪು ಪಾನೀಯವನ್ನು ಸೇವಿಸಲೇಬಾರದು. 32. ಮಾಡಿದ ಅಡುಗೆ ಬಿಸಿಯಾಗಿರುವಾಗಲೇ 40 ನಿಮಿಷಗಳ ಒಳಗೆ ತಿನ್ನಬೇಕು. 33. ಊಟವಾದ ನಂತರ 5 ರಿಂದ 10 ನಿಮಿಷಗಳ ಕಾಲ ವಜ್ರಾಸನದಲ್ಲಿ ಕುಳಿತುಕೊಳ್ಳಬೇಕು. 34. ಬೆಳಿಗ್ಗೆ 8:30ರ ಒಳಗೆ ಉಪಹಾರವನ್ನು ಸೇವಿಸಬೇಕು. 35. ಬೆಳಿಗ್ಗೆ ಉಪಹಾರದೊಂದಿಗೆ ಹಣ್ಣಿನ ರಸವನ್ನು ಕುಡಿಯಬೇಕು. 36. ಉಪಹಾರದ ನಂತರ ತಪ್ಪದೇ ಕೆಲಸ ಮಾಡಬೇಕು. 37. ಮಧ್ಯಾಹ್ನದ ಒಳಗೆ 2 ರಿಂದ 3 ಲೋಟ ನೀರು ಕುಡಿಯಬೇಕು. 38. ಊಟ ಮಾಡುವ 48 ನಿಮಿಷಗಳ ಮೊದಲು ನೀರು ಸೇವಿಸಬೇಕು. 39. ಕುಳಿತುಕೊಂಡು ಊಟ ಮಾಡಬೇಕು. 40. ಆಹಾರವನ್ನು ಚೆನ್ನಾಗಿ ಜಗಿದು ನುಂಗಬೇಕು. 41. ಮಧ್ಯಾಹ್ನದ ಸಾಂಬಾರಿನಲ್ಲಿ ಓಮ ಪುಡಿಯನ್ನು ಉಪಯೋಗಿಸಬೇಕು. 42. ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡಬೇಕು. 43. ಮಧ್ಯಾಹ್ನದ ಊಟದ ನಂತರ ಮಜ್ಜಿಗೆ ಸೇವಿಸಬೇಕು. 44. ಊಟದ ನಂತರ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯಬೇಕು. 45. ಸೂರ್ಯ ಮುಳುಗುವುದಕ್ಕೆ ಮುಂಚೆಯೇ ಊಟ ಮಾಡಬೇಕು. 46. ರಾತ್ರಿಯ ವೇಳೆ ಮಿತವಾಗಿ ಊಟ ಮಾಡಬೇಕು. 47. ರಾತ್ರಿ ಊಟದ ನಂತರ 1 ಕಿಲೋಮೀಟರ್ ದೂರ ನಡೆಯಬೇಕು. 48. ರಾತ್ರಿ ಊಟವಾದ 1 ಗಂಟೆಯ ನಂತರ ಹಾಲು ಕುಡಿಯಬೇಕು. 49. ರಾತ್ರಿ ವೇಳೆ ಲಸ್ಸಿ, ಮಜ್ಜಿಗೆ ಕುಡಿಯಬಾರದು. 50. ರಾತ್ರಿಯ ವೇಳೆ ಹುಳಿ ಹಣ್ಣುಗಳನ್ನು ತಿನ್ನಬಾರದು. 51. ರಾತ್ರಿ 9 ರಿಂದ 10 ಗಂಟೆ ಒಳಗಡೆ ಮಲಗಬೇಕು. 52. ಸಕ್ಕರೆ, ಮೈದಾ, ಉಪ್ಪು ಕಡಿಮೆ ಉಪಯೋಗಿಸಬೇಕು. 53. ರಾತ್ರಿ ಸಲಾಡ್ ತಿನ್ನಬಾರದು. 54. ವಿದೇಶಿ ಆಹಾರ ಪದಾರ್ಥಗಳನ್ನು ತಿನ್ನಲೇಬಾರದು. 55. ಟೀ, ಕಾಫಿ ಕುಡಿಯದಿರಲು ಪ್ರಯತ್ನಿಸಿ. 56. ಹಾಲಿಗೆ ಅರಿಶಿನ ಬೆರೆಸಿ ಕುಡಿದರೆ ಕ್ಯಾನ್ಸರ್ ಬರುವುದಿಲ್ಲ. 57. ಆಯುರ್ವೇದ ಚಿಕಿತ್ಸಾ ಪದ್ಧತಿ ಒಳ್ಳೆಯದು. 58. ಅಕ್ಟೋಬರ್ನಿಂದ ಮಾರ್ಚ್ ಬೆಳ್ಳಿ, ಬಂಗಾರದ ಪಾತ್ರೆಯಲ್ಲಿ ನೀರು ಕುಡಿಯಬೇಕು. 59. ಜೂನ್ನಿಂದ ಸೆಪ್ಟೆಂಬರ್ ಅಂದರೆ ಮಳೆಗಾಲದಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯಬೇಕು. 60. ಮಾರ್ಚ್ನಿಂದ ಜೂನ್ ಬೇಸಿಗೆ ಕಾಲದಲ್ಲಿ ಮಣ್ಣಿನ ಪಾತ್ರೆಯಲ್ಲಿರಿಸಿದ ನೀರನ್ನು ಕುಡಿಯಬೇಕು. ವೀಕ್ಷಕರೇ,
ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.